ವಿದ್ಯಾರ್ಥಿಗಳೇ, ಈ ಗಣಿತ ನೋಡ್ರಿ, ಚಂದಂಗೆ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅದ. ಏನದ ನೋಡ್ರಿ, ಒಂದು ಆಯತಾಕಾರದ ಉದ್ದ ಅಗಲಗಳ ಅನುಪಾತ 4:3. ಆಯತದ ಸುತ್ತಳತೆ 280 ಮೀಟರ್ ಇದ್ದರೆ ವಿಸ್ತೀರ್ಣ ಎಷ್ಟು? ಉದ್ದದ ಅನುಪಾತ ಎಷ್ಟದ? 4 ಅದ. ಅಗಲದ್ದು ಎಷ್ಟದ? 3 ಅದ. ಈಗ ಇಲ್ಲಿ ಸುತ್ತಳತೆ ಕೊಟ್ಟಾನಂದ್ರೆ ನೀವು ಏನು ಮಾಡಬೇಕು? ಅನುಪಾತದ ಸುತ್ತಳತೆ ತಕ್ಕೋಬೇಕು. ಭಾಳ ಸರಳ ಬಂದ್ಬಿಡುತ್ತೆ. ಅನುಪಾತದ ಸುತ್ತಳತೆ ತಕ್ಕೊಳ್ಳಲ್ಲ. ಓಕೆ, ಅನುಪಾತದ ಸುತ್ತಳತೆ ಬರೋಬರಿ ಅನುಪಾತದ ಸುತ್ತಳತೆ ನಾವು ಮೊದಲು ತಕ್ಕೋಬೇಕು. ಅಂದ್ರೆ ನಮ್ಗೆ ಈಸಿ ಆಗ್ತದೆ. 2 ದೊಡ್ಡ ಕೌಂಸ್ ಉದ್ದ ಪ್ಲಸ್ ಅಗಲ. ಯಾಕೆ ಸುತ್ತಳತೆ ಕೊಟ್ಟಾನಂದ್ರೆ ನಾವು ಸುತ್ತಳತೆ ತಕ್ಕೋಬೇಕು. ಅನುಪಾತದ 2 4 + 3 ಬರೋಬರಿ 2 × 7 ಬರೋಬರಿ 14 ಸೆಂಟಿಮೀಟರ್ ಏನು ಬಂತು? ಅನುಪಾತದ ಸುತ್ತಳತೆ ಬಂತು. ಈಗ ಉದ್ದ ತಕ್ಕೋಬೋದು. ಈಗ 14 ಪರಿಮಿತಿ ಇದ್ದಾಗ, ಸುತ್ತಳತೆ ಇದ್ದಾಗ 14 ಸುತ್ತಳತೆ ಇದ್ದಾಗ ಸುತ್ತಳತೆಗೆ ಎಷ್ಟು ಉದ್ದ? 4 ಉದ್ದ. 4 ಉದ್ದ 280 ಸುತ್ತಳತೆಗೆ 280 ಸುತ್ತಳತೆಗೆ ಉದ್ದ ಎಷ್ಟು? 280 × 4 ಸರ್ವಾಸ ಬಾಗಲೆ 14. 14 ಒಂದಲೆ 14 20 24 80 ಮೀಟರ್ ಏನಾಯ್ತು? ಉದ್ದಾತು. ಉದ್ದ ಬರೋಬರಿ 80 ಮೀಟರ್ ಬಂತು. ಅಗಲ ಬರೋಬರಿ ನೋಡ್ರಿ, ನೆನ್ಪಿಟ್ಟುಕೋರಿ. ಸುತ್ತಳತೆ ಸರ್ವಾಸ ಬಾಗಿಲೆ 2 ಮೈನಸ್ ಉದ್ದ ಬಂದ್ಬಿಡುದು. ಸುತ್ತಳತೆ ಎಷ್ಟದ? 280 ಅದ. ಅದನ್ನು 2ರಲ್ಲಿ ಭಾಗಿಸ್ರಿ. 2 ಒಂದಲೆ 2 140 ಮೈನಸ್ 80. ಈ 140 ಏನಪ್ಪ ಅಂದ್ರೆ ಒಂದು ಉದ್ದ ಒಂದು ಅಗಲ ಇರ್ತದ. ಅದರ 140 ಮೈನಸ್ 80 = 60. ಅಗಲ ಬರೋಬರಿ 60 ಮೀಟರ್. ವಿಸ್ತೀರ್ಣ ಬರೋಬರಿ ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಆಗಲ್ಲ. ಇದು ಸೈನಿಕ್ ಸ್ಕೂಲ್ಗೆ ಬೀಳುತ್ತದ, ನವೋದಯಕ್ಕೆ ಬೀಳುತ್ತದ. ಹುಷಾರಿರ್ರಿ. ಕಿತ್ತೂರಾಣಿ ಚೆನ್ನಮ್ಮಗೆ ಬೀಳುತ್ತದೆ. 80 × 60 ಬರೋಬರಿ 4800. ವಿಸ್ತೀರ್ಣ ಬರೋಬರಿ 4800 ಚದರ ಮೀಟರ್. ನೋಡ್ರಿ ಹಂಗ ಗಣಿತ ಎಷ್ಟು ವಿಶೇಷ ಅದ ಇದು. ಅನುಪಾತದಾಗ ಇಂಥ ಗಣಿತಗಳನ್ನ ನಿಮಗೆ SL ನಂಬರ್ 8 ಕೊಟ್ಟನ. SL ನಂಬರ್ 8 ಎಂತೆಂಥ ಗಣಿತಗಳವು. ಹೈಸ್ಕೂಲ್ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್, ಬ್ಯಾಂಕಿನ ಎಕ್ಸಾಮ್ಗೆ ಸಹಿತ ಉಪಯೋಗ ಆಗಂತ ಓಲ್ಡ್ ICIC ಅಭ್ಯಾಸದ ಅನುಪಾತದ ಲೆಕ್ಕಗಳು. SL 8 ನೋಡ್ರಿ ನೀವು. ಈ ಅನುಕ ನಂಬರ್ ಏನದಲ್ಲ, ಇದು ನವೋದಯಕ್ಕೆ ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟದ್ದು. ಮುಂದೆ ಇದನ್ನ ಏನು ಮಾಡಿದ್ರೆ ನೀವು ಹಿಂಗೇನು ರಿವರ್ಸ್ ಹೋಗ್ತಿರ್ಲ. ಜೂನ್ದಿಂದ ನೀವು ಹೆಂಗಾಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಆ ಕಡೆ ಹೋದಂಗೆ ಗಣಿತಗಳು ಎಲ್ಲ ಪರ್ಫೆಕ್ಟ್ ಆಗಿ ಬಿಡ್ತಾವೆ. ಯಾಕಂದ್ರೆ ನೀವು ಜೂನ್ದಿಂದ ಅಭ್ಯಾಸ ಕಲ್ಕೋತ ಬರಬೇಕು. ಇದು ನಡವರ್ಕಿನ ಅಭ್ಯಾಸ ಅದ. ನೀವು ಇಂಥವೆಲ್ಲ ಗಣಿತ ನೋಡಿ ಗಾಬರಿ ಆಗಬಾರ್ದು. ನೀವು ದೊಡ್ಡವರು ಕಲಿಯುವಂಥ ಅಭ್ಯಾಸ ಇದು. ಇದನ್ನು ಕಲ್ತು ಮುಂದೆ ನೀವು ಮುಂದೆ ಸರಳ ಇನ್ನು ಮುಂದೆ ಬರ್ತಾವೆ. ಅದಕ್ಕೆ ನಂಬರ್ ಹೆಂಗೆ ಮುಂದೆ ಹೋಗ್ತದೆ ಹಂಗೆ ಸರಳ ಬರ್ತಾವೆ ಗಣಿತಗಳು. ಈಗ ನೋಡ್ರಿ, ನಾ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. SL 8 ಇಂಥ ಗಣಿತಗಳು ಸಾಕಷ್ಟು ಹಾಕಿನ್ನು ತೆಗೆದು ನೋಡ್ಕೊರಿ. ಒಂದು ಆಯತಾಕಾರದ ಉದ್ದ ಅಗಲಗಳ ಅನುಪಾತ ಏನು ಮಾಡಬೇಕು? ಅನುಪಾತದ ಸುತ್ತಳತೆ ತಕ್ಕೋಬೇಕು. ಯಾಕಂದ್ರೆ ಇಲ್ಲಿ ಅನುಪಾತಗಳದು ಉದ್ದದ್ದು 4 ಅದ, ಅಗಲದ್ದು 3 ಅದ. ಸುತ್ತಳತೆ 280 ಕೊಟ್ಟಾನಂದ್ರೆ ಅನುಪಾತದ ಸುತ್ತಳತೆ ತಕ್ಕೊಂಡ್ರಿ ಅಂದ್ರೆ 2 ಉದ್ದ ಪ್ಲಸ್ ಅಗಲ
2 ದುಡ್ಕೊಂಡು 4 + 3 2 × 7 14 ಸೆಂಟಿಮೀಟರ್ ಅನುಪಾತದ ಸುತ್ತಳತೆ ಅಂತಾರೆ ಇದಕ್ಕೆ. ಅನುಪಾತದ ಸುತ್ತಳತೆ 14 ಸುತ್ತಳತೆಗೆ 4 ಉದ್ದ 280 ಸುತ್ತಳತೆಗೆ ಬರೋಬ್ಬರಿ ಎಷ್ಟು? ಆಮೇಲೆ 280 × 4 80 ಮೀಟರ್ ಏನಾಯ್ತು ಉದ್ದ ಸೆಂಟಿಮೀಟರ್ ಸಾರಿ ಏನು ಕೊಟ್ಟನು ಸೆಂಟಿಮೀಟರ್ ಅದನ್ನ ಮೀಟರ್ ಅದನ್ನ ಓಕೆ ಮೀಟರ್ ಅದ ಓಕೆ ಮೀಟರ್. ಈಗ ಅಗಲ್ ತಕ್ಕೋಬೇಕಾದ್ರೆ ಏನು ಮಾಡ್ಬೇಕು ಮತ್ತೆ ಹಿಂಗೆ ಹಚ್ಚಬಾರದು ಅವನು ಹಿಂಗೆ ಸೂತ್ರ ಹಚ್ಕೊತ ಹೋಗ್ಬೇಡ್ರಿ. ಸುತ್ತಳತೆಗೆ ನೀವು 2ರಿಂದ ಭಾಗಿಸಿದ್ರೆ ಏನು ಬರ್ತದ 140 ಬಂತು. ಈ 140 ಏನು ಬರ್ತದೆ 2 ಒಂದಲೇ 140 140 ಇಟ್ಟು ಇದನ್ನು 80 ಕಳಿಬೇಕು. ಈ ಇದನ್ನ ಸುತ್ತಳತೆಗೆ ನೀವು 2ರಿಂದ ಭಾಗಿಸಿದ್ರೆ ಏನು ಬರ್ತದ ಅನ್ನೋ ಸಹಿತ ತಿಳ್ಕೊಬೇಕು. ಪ್ರತಿಯೊಂದು ಗಣಿತದ ಬಿಡಿ ಭಾಗದ ಬಗ್ಗೆ ಅರ್ಥ ಮಾಡ್ಕೋಬೇಕು. 2 ಒಂದಲೇ 140 ಅಂತಂದ್ರೆ ಇದು 140 ಒಂದು ಉದ್ದ ಒಂದು ಅಗಲು ಸಿಗುತ್ತದೆ. ಉದ್ದ ಕಳೆದ್ರೆ ಅಂದ್ರೆ ಅಗಲು ಬರ್ತದ, ಅಗಲು ಕಳೆದ್ರೆ ಉದ್ದ ಬರ್ತದ. ಅದಕ್ಕೆ ಹೇಳಿನ ಅಗಲ ಬರೀ ಸುತ್ತಳತೆ ಭಾಗಲೇ 2 ಮೈನಸ್ ಉದ್ದ. ಇಂಥ ಗಣಿತಗಳನ್ನ ನೀವು ಕೂತು ನೋಡ್ರಿ ನೀವು ಎಷ್ಟು ಚೆನ್ನಾಗ್ತೀರಿ. ಆಮೇಲೆ ಬರೋಬರಿ 240 2ರಲ್ಲಿ ಭಾಗಿಸಿದ್ರೆ 80 ಬಂತು. 140 80 60 ಆಯ್ತು. 60 ಮೀಟರ್ ಅಗಲ ಆಯ್ತು. ಕೇಳಿದ್ದೇನವ ಆಯ್ತದ ವಿಸ್ತೀರ್ಣ ಉದ್ದ ಉಂಡ್ಲೆ ಆಗಲ್ಲ 80 × 60 4800 ಚದರ ಮೀಟರ್ ಅಂತ ಹಚ್ಬೇಕು. ಇಲ್ಲಿ ಉತ್ತರದಾಗ ಬರ್ರಿ 480 ಚದರ ಮೀಟರ್ ಅದ, 4800 ಚದರ ಮೀಟರ್ ಅದ. ಉತ್ತರ ಸಂಖ್ಯೆ ಬಿ. ನಿಮಗೆಲ್ಲ ಸರಿಯಾಗಿ ತಿಳಿದ. 560 ಏನು ಸಂಬಂಧ ಇಲ್ಲ, ತಪ್ಪು ಹಾಕಿರ್ತಾನೆ. ಯಾಕೆ ತಪ್ಪು ಹಾಕ್ಯಾನಂದ್ರೆ ಹೇಳ್ತಾನ. ಈಗ ನೋಡ್ರಿ 4 3 ಇದು ನೋಡ್ರಿ 28 4 ಹಿಂಗೆ 28 3 54 ಹಿಂಗೆ 28 2 56 ಏನೇನಾರೆ ಒಟ್ಟು ಗದ್ದಲ ಮಾಡಿ ಉತ್ತರ ತಪ್ಪು ಹಚ್ಚಿರ್ತಾನೆ. ಹೆಂಗಾರೆ ಮಾಡಿ ಬರಂಗ ಸುಮ್ಮನೆ 2 ಉತ್ತರ ತಪ್ಪಿಟ್ಟಿರ್ತಾನೆ. ಸರಿಯಾದ ಉತ್ತರ ಇದು ಆಗೋದಿಲ್ಲ. ಯಾಕಂದ್ರೆ ನಾವು ಒಂದು 0 ಬೇಕಾಗಿತ್ತು. ಇದು ಚದರ ಮೀಟರ್ ಕರೆಕ್ಟ್. ಸರಿಯಾಗಿ ತಿಳ್ಕೊರಿ. ಗಣಿತ ಭಾಳ ವಿಶೇಷದ ಇಂಥ ಮಾದರಿ ಹಾಕ್ತಾನು ಮುಂದೆ ಮಾಡಬೇಕು ನೀವು. ಇದಕ್ಕಿಂತಲೂ ಹೆಚ್ಚು ಮಾದರಿಗಳು ನಿಮಗೆ ಬೇಕು. ಈ ಗಣಿತದ ಮಾದರಿ ಬೇಕು ಅಂತಂದರೆ ನೀವು SL ನಂಬರ್ 8ದಾಗ ತೆಗೆದು ನೋಡ್ರಿ. ಯಾಕಂದ್ರೆ ಭಾಳ ಅಂದ್ರೆ 1 2 ಇಷ್ಟೇ ಹಾಕಿರ್ತಾನೆ. ಅಲ್ಲಿ ಸಾಕಷ್ಟು ಉದಾಹರಣೆಗಳು ಈ ಗಣಿತಗಳು ಬೇಕಾದ್ರೆ SL 8 1ರಿಂದ 45 ಗಣಿತಗಳನ್ನು ನೋಡ್ರಿ ನೀವು. ಹೆಂಗೆ ಅವು ಗಣಿತಗಳು ಜನಸಂಖ್ಯೆ ಅದ, ಆಮೇಲೆ ನಿಮ್ಮ ಶೇಕಡಾ ಪ್ರಮಾಣದಾಗ ಬರ್ತದೆ. ಮತ್ತಿದ್ರಾಗ ಎಲ್ಲ ಗಣಿತಗಳು 45 ವೆರೈಟೀಸ್ ಗಣಿತ ಇರ್ತಾವೆ. ಅದಕ್ಕೆ ನಿಮಗೆ ಒಂದೊಂದೇ 2 ನೋಡ್ತಿರ್ತೀರಿ ನೀವು ಯೂಟ್ಯೂಬ್ದೊಳಗೆ ಕೋಚಿಂಗ್ ಕ್ಲಾಸ್ ಅಪ್ಲೋಡ್ ಮಾಡೋದು ನಂದು ಒಂದೇ ಸಂಸ್ಥೆ. ಯೂಟ್ಯೂಬ್ದೊಳಗೆ ಸುಮಾರಾಗಿ 1400 ವಿಡಿಯೋಗಳು 8 5 ಮಿನಿಮಮ್ 2 GB ಮ್ಯಾಲಿನೂ 8 10 14 ನಿಮಿಷ ತನಕ ಒಂದೊಂದು ವಿಡಿಯೋ ತಿಳಿಸಿ ಹೇಳಿನ ನೋಡ್ರಿ. ಚಂದಂಗೆ ತಿಳ್ಕೊಂಡು ಈ ಗಣಿತಗಳನ್ನು ಮಾಡಿದ್ರೆ ಅಂದ್ರೆ ನಿಮಗೆ ಮುಂದಿನ ಗಣಿತಗಳು ತಾವೇ ಬರ್ತಾವೆ. ಒಂದೊಂದೇ ನೋಡ್ರಿ ನೀವು ಎಷ್ಟು ಆಗ್ತೀರಿ. ನಾಳೆ ನನಗೆ ತಿಳಿಸ್ರಿ.